ಹಲೋ ಸ್ನೇಹಿತರೆ, ನಮಸ್ಕಾರ. ನಿಮಗೆ ನಾನು ಇಲ್ಲಿ ಸಾಫ್ಟ್ವೇರ್ ಅಪ್ಡೇಟನ್ನು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೇನೆ. ನಿಮಗೆ ಇಲ್ಲಿ ನಿಮ್ಮ ಮೊಬೈಲಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಬಂದಿದ್ದು ಗೊತ್ತಾಗಿಲ್ಲ ನಿಮಗೆ ಅಂದರೆ ನೀವು ಯಾವ ರೀತಿ ಇಲ್ಲಿ ಅಪ್ಡೇಟ್ ಮಾಡ್ಬೋದು ಅಂತ ತೋರಿಸ್ತೇನೆ. ಇಲ್ಲಿ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮ್ಮ ಮೊಬೈಲ್ ಲ್ಯಾಗ್ ಆಗ್ತಿರ್ಬೋದು, ಅಥವಾ ನಿಮಗೆ ಹೊಸ ವರ್ಷನಲ್ಲಿ ನಿಮಗೆ ಬಂದಿರೋದಿಲ್ಲ. ಅದಕ್ಕೋಸ್ಕರ ನೀವು ಇಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕಾಗತ್ತೆ. ನಿಮಗೆ ಹೊಸ ಫೀಚರ್ ಕೂಡ ಬರುತ್ತೆ ಈ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬಂದರೆ. ಹಾಗೆ ಮೊಬೈಲಿರುವಂಥ ಕೆಲವೊಂದು ಬಗ್ಗನ್ನು ಕೂಡ ಅವರು ರಿಪೇರಿ ಮಾಡ್ತಾರೆ, ಯಾವುದೇ ತೊಂದರೆ ಆಗೋದಿಲ್ಲ. ಇಲ್ಲಿ ನೀವು ಸಾಫ್ಟ್ವೇರ್ ಅಪ್ಡೇಟ್ ಯಾವ ರೀತಿ ಮಾಡ್ಬೋದು ಅಂದರೆ, ಮೊದಲನೇದಾಗಿ ನಿಮಗೆ ಇಲ್ಲಿ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಅಪ್ಡೇಟ್ ಬಂದಾವಾಗ. ಇನ್ನು ನಿಮಗೆ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ನೀವು ಇಲ್ಲಿ ಸೆಟ್ಟಿಂಗ್ ಹೋಗಿಬಿಟ್ಟು ಅಪ್ಡೇಟ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಯಾವ ರೀತಿ ಮಾಡಬೇಕಂದ್ರೆ, ನಿಮಗೆ ಸೆಟ್ಟಿಂಗನ್ನು ಓಪನ್ ಮಾಡಿದವಾಗ ಕೆಲವೊಂದು ಮೊಬೈಲಲ್ಲಿ ಡೈರೆಕ್ಟಾಗಿ ಕೊಟ್ಟಿರ್ತಾರೆ ಸಾಫ್ಟ್ವೇರ್ ಅಪ್ಡೇಟ್ ಅಂತ, ಅಲ್ಲಿ ನೀವು ಹೋಗಿಬಿಟ್ಟು ಮಾಡ್ಬೋದು. ಇನ್ನು ನನ್ನ ಮೊಬೈಲಲ್ಲಿ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿಲ್ಲ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ಅಬೌಟ್ ಫೋನ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ಬಂದು ಅಪ್ಡೇಟ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಇಲ್ಲಿ MIUI ವರ್ಷನ್ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸದ್ಯಕ್ಕೆ ಯಾವುದೇ ಅಪ್ಡೇಟ್ ಇಲ್ಲ, ನಾವು ಚೆಕ್ ಕೂಡ ಮಾಡ್ಕೊಳ್ಬೋದು ಅಪ್ಡೇಟ್ ಇದೆಯಾ ಇಲ್ಲ ಅಂತ. ನೋ ಅಪ್ಡೇಟ್ ಅವೈಲೇಬಲ್ ಅಂತ ಕಾಣಿಸ್ತಿದೆ. ಇಲ್ಲಿ ನಿಮ್ಮ ಮೊಬೈಲಲ್ಲಿ ಅಪ್ಡೇಟ್ ಇತ್ತು ಅಂದರೆ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸುತ್ತೆ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದವಾಗ ನಿಮಗೆ ಇಲ್ಲಿ ಈ ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಆಗುತ್ತೆ. ನಿಮಗೆ ಇಲ್ಲಿ ಡೌನ್ಲೋಡ್ ಮಾಡೋಕ್ಕಿಂತ ಮೊದಲು ನಿಮಗೆ ಇಲ್ಲಿ ಯಾವೆಲ್ಲ ಆಪ್ಷನ್ ನಿಮಗೆ ಕೊಟ್ಟಿದ್ದಾರೆ ಅಂತ ಅದನ್ನು ಕೂಡ ತೋರಿಸುತ್ತೆ. ಅಂದರೆ ಈ ಒಂದು ಅಪ್ಡೇಟಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ತಿದ್ದಾರೆ ಅಂತ, ಹಾಗೆಯೇ ಆ ಒಂದು ಅಪ್ಡೇಟು ಎಷ್ಟು GB ಇರುತ್ತೆ ಅಂತ ಅದನ್ನು ಕೂಡ ತೋರಿಸ್ತಾರೆ. ಒಂದು ವೇಳೆ ನಿಮ್ಮ ಮೊಬೈಲಲ್ಲಿ ಸ್ಟೋರೇಜ್ ಕಡಿಮೆ ಇತ್ತಂದರೆ ನೀವು ಡೌನ್ಲೋಡ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಸ್ಟೋರೇಜ್ ಫುಲ್ ಆಗಿರುತ್ತೆ. ಹಾಗಾಗಿ ಆಮೇಲೆ ಸ್ಟೋರೇಜ್ನ ಪ್ರಾಬ್ಲಮ್ ಕೂಡ ಬರುತ್ತೆ. ಅಥವಾ ನಿಮ್ಮ ಮೊಬೈಲಲ್ಲಿ ಸ್ಟೋರೇಜ್ ಇತ್ತು ಅಂದರೆ ನೀವು ಆರಾಮಾಗಿ ಅಪ್ಡೇಟ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಅಪ್ಡೇಟ್ ಮಾಡಿದವಾಗ ಬ್ಯಾಟ್ರಿಯನ್ನು ನಿಮಗೆ ಇಲ್ಲಿ ಚಾರ್ಜ್ ಪರ್ಸೆಂಟೇಜು ಒಂದು 50ಕ್ಕಿಂತ ಮೇಲಿರುವಾಗಲೇ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ. ಯಾಕಂದರೆ ಇದು ಆಮೇಲೆ ಮೊಬೈಲ್ ರಿಸ್ಟಾರ್ಟ್ ಆಗುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಮತ್ತು ಇದು ಮೊಬೈಲ್ ರಿಸ್ಟಾರ್ಟ್ ಆದವಾಗ ನೀವು ಯಾವುದೇ ವರ್ಕನ್ನು ಕೂಡ ಮಾಡಲಿಕ್ಕಿಲ್ಲ ಇಲ್ಲಿ, ಯಾಕಂದರೆ ಇದು ಮೊಬೈಲ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಅಪ್ಡೇಟ್ ಆದವಾಗ. ನಂತರ ನೀವು ಇಲ್ಲಿ ಮತ್ತೆ ಸ್ವಿಚ್ ಆನ್ ಮಾಡಲಿಕ್ಕೆ ಹೋಗಬಾರ್ದು. 1-2 ರಿಂದ 3 ನಿಮಿಷದಲ್ಲಿ ಮೊಬೈಲ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಇದು ಫ್ರೆಂಡ್ಸ್, ನೀವು ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಬೋದು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಜೊತೆಗೆ ಇದ್ರ ಬಗ್ಗೆ ನಿಮಗೆ ಇನ್ನೂ ಡೀಟೇಲಾಗಿ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಮೊಬೈಲಲ್ಲಿ ಇನ್ನೂ ಅಪ್ಡೇಟ್ ಬಂದಾವಾಗ ನಾನು ವೀಡಿಯೋ ಮಾಡ್ಕೊಂಡು ತೋರಿಸ್ತೇನೆ. ಸದ್ಯಕ್ಕೆ ಇಲ್ಲಿ ಅಪ್ಡೇಟ್ ಬಂದಿಲ್ಲ ಅಂದರೆ ಈ ರೀತಿ ಕಾಣಿಸುತ್ತೆ. ನೀವು ಹೊಸ ಮೊಬೈಲ್ ತಗೊಂಡಾಗ ನಿಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಅಪ್ಡೇಟ್ ಕೊಡ್ತಾರೆ ಅವರು. ಇದು ನಾನು ತುಂಬ ವರ್ಷ ಆಯಿತು ಮೊಬೈಲ್ ತಗೊಂಡು, ಹಾಗಾಗಿ ಇಲ್ಲಿ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್.